ಧರ್ಮಸ್ಥಳದ ಬುರುಡೆ ಪ್ರಕರಣದ ತನಿಖೆ ಜೋರಾಗಿದೆ. ಎಸ್ಐಟಿ ಕಚೇರಿಯಲ್ಲಿ ಭಾರೀ ಬೆಳವಣಿಗೆಗಳು ನಡೀತಾ ಇವೆ. ಇವತ್ತು ಕೂಡ ಚಿನ್ನಯ್ಯನ ಜೊತೆ ಬೆಳತಂಗಡಿ ಸುತ್ತ ಮಹಜರು ನಡೆಸಲಾಗಿದೆ. ಈ ಮಧ್ಯೆ ಚಿನ್ನಯ್ಯನ ಕಸ್ಟಡಿ ಇವತ್ತು ಅಂತ್ಯವಾಗ್ತಾ ಇದೆ. ಹೀಗಾಗಿ ಚಿನ್ನಯ್ಯನ ಹೇಳಿಕೆಗೆ ಪಕ್ಕಾ ದಾಖಲೆ ಸಂಗ್ರಹ ಮಾಡ್ತಾ ಇರುವ ಎಸ್ಐಟಿ ತನಿಖೆಗೆ ವೇಗ ಕೊಟ್ಟಿದೆ. ಸುಜಾತಾ ಭಟ್ ಪರ ವಕೀಲ ಮಂಜುನಾಥ್ ಮೇಲೆ ಎಫ್ಐಆರ್ ದಾಖಲು ಹಿನ್ನೆಲೆ ವಿಚಾರಣೆಗೆ ಹಾಜರಾಗುವಂತೆ ಬೆಳತಂಗಡಿ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ. ಬೆಂಗಳೂರಿಗೆ ತೆರಳಿ ಬೆಳತಂಗಡಿ ಪೊಲೀಸರು ನೋಟಿಸ್ ಕೊಟ್ಟಿದ್ದು ಸೆಪ್ಟೆಂಬರ್ 7ರಂದು ಖುದ್ದು ವಿಚಾರಣೆಗೆ ಹಾಜರಾಗುವಂತೆ ಸೂಚನೆ ಕೊಟ್ಟಿದ್ದಾರೆ. ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ರೂಪಿಸಲಾಗಿದೆ ಎಂಬ ಆರೋಪ ಗಂಭೀರವಾಗಿ ಕೇಳಿಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಕೇಸ್ಗೆ ಜಾರಿ ನಿರ್ದೇಶನಾಲಯ ಸದ್ದಿಲ್ಲದೆ ಎಂಟ್ರಿ ಕೊಟ್ಟಿದೆ ಅಂತ ಹೇಳಲಾಗ್ತಾ ಇದೆ. ಷಡ್ಯಂತ್ರ ರೂಪಿಸಲಿಕ್ಕೆ ವಿದೇಶಗಳಿಂದ ಫಂಡಿಂಗ್ ಬಂದಿದೆ ಎಂಬ ದೂರು ಆಧರಿಸಿ ಇಡಿ ಮಾಹಿತಿಯನ್ನು ಸಂಗ್ರಹಿಸ್ತಾ ಇದೆ. ರಾಜ್ಯದ 2 NGO ಸಂಸ್ಥೆಗಳಾಗಿರುವಂಥ ಒಡನಾಡಿ ಹಾಗೂ ಸಂವಾದ ಸಂಸ್ಥೆಗಳ ಬ್ಯಾಂಕ್ ವಿವರಗಳನ್ನು ಕಲೆ ಹಾಕ್ತಾ ಇದೆ. ಬ್ಯಾಂಕ್ ವಿವರ ನೀಡುವಂತೆ ಬ್ಯಾಂಕ್ ಅಧಿಕಾರಿಗಳು ಮತ್ತು ಪೊಲೀಸರಿಗೆ ಇಡಿ ಕೇಳಿದೆ. ಧರ್ಮಸ್ಥಳ ಕೇಸ್ ವಿಚಾರವಾಗಿ ಮಾತನಾಡಿದ ಸಚಿವ ಪರಮೇಶ್ವರ್, ಧರ್ಮಸ್ಥಳ ಪ್ರಕರಣದ ಬಗ್ಗೆ ಎಸ್ಐಟಿ ತನಿಖೆ ನಡೀತಾ ಇದೆ. ಎನ್ಐಎ ತನಿಖೆಗೆ ಪ್ರಕರಣ ಕೊಡೋದಿಲ್ಲ, ಅದರ ಅಗತ್ಯವೂ ಇಲ್ಲ. ಎಸ್ಐಟಿ ತನಿಖೆ ಮುಗಿದು ವರದಿ ಬರೋವರೆಗೂ ಬೇರೆ ಯಾವುದೇ ತನಿಖೆ ಇಲ್ಲ. ಸದ್ಯಕ್ಕೆ ಎಸ್ಐಟಿ ತನಿಖೆಯಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಅಂತ ಹೇಳಿದ್ದಾರೆ. ಸಂದರ್ಭದಲ್ಲಿ ನಾನು ಹೇಳಿದ್ದೇನೆ, ಎನ್ಐಎ ಕೊಡತಕ್ಕಂಥ ಅಗತ್ಯ ಇಲ್ಲ. ಎಸ್ಐಟಿಯನ್ನು ಮಾಡಿದ್ದೇವೆ. ಎಸ್ಐಟಿ ಕೆಲಸ ಮಾಡ್ತಾ ಇದೆ. ಹಾಗಾಗಿ ಎಸ್ಐಟಿ ಕೆಲಸ ಮಾಡುವಾಗ ಇನ್ನೊಂದು ಏಜೆನ್ಸಿ ಕೊಡೋ ಅಗತ್ಯ ಇಲ್ಲ. ಇದನ್ನು ನಾನು ಹೇಳಿದ್ದೇನೆ, ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅದರಿಂದ ಅವರ ಬೇಡಿಕೆ, ಅವರು ದಿನನಿತ್ಯ ಇದನ್ನು ಬೇರೆ ರೀತಿಯಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಅದಕ್ಕಾಗಿ ಅವರು ಡಿಮ್ಯಾಂಡ್ ಮಾಡ್ತಾರೆ. ನಾವು ಎನ್ಐ ಕೊಡೋ ಅಗತ್ಯ. ಧರ್ಮಸ್ಥಳ ಪ್ರಕರಣವನ್ನ ಎನ್ಐಎಗೆ ವಹಿಸಿ ಅಂತಿರೋ ಬಿಜೆಪಿಯವರ ಮೇಲೆ ಸಿಎಂ ಸಿದ್ದರಾಮಯ್ಯ ಗರಂ ಆಗಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದ ಮುಖ್ಯಮಂತ್ರಿಗಳು, ನಮ್ಮ ಪೊಲೀಸರ ಮೇಲೆ ಬಿಜೆಪಿಗೆ ನಂಬಿಕೆ ಇಲ್ವಾ? ಬಿಜೆಪಿಯವರು ಮೊದಲು ತನಿಖೆ ಮಾಡಿ ಅಂತಿದ್ರು. ಎಸ್ಐಟಿ ತನಿಖೆ ನಡೆಸಿದಾಗ ಯಾವ ಕಳೆಬರಾನೂ ಸಿಗಲಿಲ್ಲ. ಹಾಗಂತ ಈಗ ರಾಜಕೀಯ ಮಾಡ್ತಿದ್ದಾರೆ ಅಂತ ಹೇಳಿ ಕಿಡಿಕಾರಿದ್ರು. ತನಿಖೆ ಪೊಲೀಸ್ನವ್ರ ಮೇಲೆ ನಂಬಿಕೆ ಇಲ್ಲ, ಎನ್ಐಎ ಮಾಡಿ ಅಂತ ಹೇಳ್ತಾರೆ ಅಲ್ವಾ? ತನಿಖೆ ಮಾಡಿ ಅಂತ. ಇದು ತನಿಖೆ ನಡೀತಾ ಇರೋದು ಯಾವುದು? ತನಿಖೆ ಮಾಡೋರು ಪೊಲೀಸ್ನವರೇ ಅಲ್ವಾ? ನಮ್ಮ ಪೊಲೀಸ್ನವ್ರ ಮೇಲೆ ನಂಬಿಕೆ ಇಲ್ಲ ಇವರಿಗೆ. ಬಿಗಿನಿಂಗ್ನಲ್ಲಿ ಇವರು ತನಿಖೆ ಮಾಡಿ ಅಂತ ಹೇಳಿದ್ರ, ಸ್ವಲ್ಪ ದಿನದವರೆಗೆ ತನಿಖೆ ಮಾಡಿ ಅಂತ ಹೇಳಲೇ ಇಲ್ಲ. ಆಮೇಲೆ ಡೆಡ್ ಬಾಡಿ ಸಿಕ್ಕದೆ ಹೋದ್ಮೇಲೆ ಶುರು ಮಾಡಿದ್ರು ತನಿಖೆ ಮಾಡಿ ಅಂತ. ಅಲ್ಲಿವರೆಗೆ ತನಿಖೆ ಮಾಡಲಿಲ್ಲ. ಸ್ವತಂತ್ರವಾಗಿ ಮಾಡ್ತಾ ಇದ್ದಾರೆ. ಸತ್ಯ ಹೊರಗಡೆ ಬರಲಿ, ಗೊತ್ತಾಗ್ಲಿ. ಪೊಲೀಸ್ ಧರ್ಮಸ್ಥಳ ವಿಚಾರದಲ್ಲಿ ಬಿಜೆಪಿ ರಾಜಕೀಯ ಮಾಡ್ತಾ ಇದೆ ಅಂತ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದಂಥ ಅವರು, ಬಿಜೆಪಿಯವರು ಸ್ವಾರ್ಥಕ್ಕಾಗಿ ಹೋರಾಟವನ್ನು ಮಾಡ್ತಿದ್ದಾರೆ. ಅವರ ಉದ್ದೇಶ ಸರಿಯಾಗಿಲ್ಲ. ಮಂಜುನಾಥ ಸ್ವಾಮಿಯನ್ನ ರಕ್ಷಿಸಲಿಕ್ಕೆ ಬಿಜೆಪಿಯೇ ಬೇಕಿಲ್ಲ. ಜನರಿಗೆ ಸತ್ಯಾನುಸತ್ಯತೆ ತಿಳಿಯಲಿ ಅಂತ ಹೇಳಿದರು. ಕಾಂಗ್ರೆಸ್ಗೆ ಕೆಟ್ಟ ಹೆಸರು ತರಬೇಕು, ನಮ್ಮ ಸರ್ಕಾರ ಕೆಟ್ಟ ಹೆಸರು ತರಬೇಕು, ಅಷ್ಟೇ ಆಗಿದೆ. ಇದು ಮಂಜುನಾಥ ಸ್ವಾಮಿಗೆ ರಕ್ಷಣೆಗೆ ಇವ್ರದ್ದು ಬಿಜೆಪಿ ಏನು ಬೇಕಾಗಿಲ್ಲ, ಆಯಿತಾ? ಇಲ್ಲಿ ಬಿಜೆಪಿಯ ರಕ್ಷಣೆಗೋಸ್ಕರ ಇದು ಮಂಜುನಾಥ ಸ್ವಾಮಿ ಹತ್ರ ಹೋಗ್ತಾ ಇರೋದು ಹೊರತು ಮಂಜುನಾಥ ಸ್ವಾಮಿಗೆ ಇವರ ಒಂದು ಅವಶ್ಯಕತೆ ಏನಿಲ್ಲ ನನ್ನ ಪ್ರಕಾರ. ಇವರು ರಾಜಕಾರಣ ಇವ್ರು ಮಾಡಲಿ, ಅದೇ ಇಡೀ ರಾಜ್ಯದ ಜನತೆ, ದಕ್ಷಿಣ ಕನ್ನಡ ಜನತೆನೇ ನನ್ನ ಪ್ರಕಾರ ಅವರು ಅರ್ಥ ಮಾಡ್ಕೊಂಡಿದ್ದಾರೆ. ಇದು ಬರೀ ಡೋಂಗಿತನ, ಇದು ಸ್ವಾರ್ಥಕ್ಕೋಸ್ಕರ ಹೋರಾಟ ಹೊರತು ಧರ್ಮಕ್ಕೋಸ್ಕರ ಹೋರಾಟ ಅಲ್ಲ. ಇನ್ನು ಸೌಜನ್ಯ ನಿವಾಸಕ್ಕೆ ಬಿಜೆಪಿ ನಿಯೋಗ ಭೇಟಿ ನೀಡಿರುವಂಥ ವಿಚಾರವಾಗಿ ಮಾತನಾಡಿರುವಂಥ ದಿನೇಶ್ ಗುಂಡೂರಾವ್, ಸೌಜನ್ಯ ಮೇಲೆ ದೌರ್ಜನ್ಯ ನಡೆದಾಗ ಅವರ ಸರ್ಕಾರವೇ ಇತ್ತು, ಆಗ ಯಾಕೆ ನ್ಯಾಯ ಕೊಡಿಸೋಕ್ಕಾಗಲಿಲ್ಲ? ಸೌಜನ್ಯ ಪರ ಹೋರಾಟಗಾರರು ಬಿಜೆಪಿಯವರೇ ಆಗಿದ್ರು, ಯಾಕೆ ನ್ಯಾಯ ಕೊಡಿಸಲಿಲ್ಲ ಅಂತ ಪ್ರಶ್ನೆ ಮಾಡಿದರು. ಎಲ್ಲ ಇತ್ತು, ಎಲ್ಲ ಇದ್ದಂಥ ಕಾಲದಲ್ಲಿ ಅವರೇ ಅವಾಗ ತನಿಖೆಯನ್ನು ಮಾಡಿಸೋ ಸಂದರ್ಭದಲ್ಲಿ ಭಾಳಷ್ಟು ಸಾಕ್ಷಿಗಳು ನಾಶ ಆಗಿತ್ತು ಅಂತ ಹೇಳಿದ್ರು. ಯಾರಿದ್ರು ಅವಾಗ? ಯಾವ ಸರ್ಕಾರ ಇತ್ತು? ಅವ್ರದ್ದೇ ಸರ್ಕಾರ, ಅವ್ರದ್ದೇ ಪೊಲೀಸ್ ಇತ್ತು. ಹೇಗೆ ಅದಕ್ಕೆಲ್ಲ ಮಾಡೋದಕ್ಕೆ ಬಿಟ್ಕೊಟ್ರು? ಮತ್ತು ಇದನ್ನು ದೊಡ್ಡ ಈ ಸೌಜನ್ಯ ಪ್ರಕರಣದಲ್ಲಿ ಹಿಂದೆ ಇರ್ತಕ್ಕಂಥವ್ರು, ಆ ಹೋರಾಟದ ಹಿಂದೆ ಇರ್ತಕ್ಕಂಥವ್ರು ಇವತ್ತು ಈ ಹೋರಾಟದ ಹಿಂದೆನೂ ಇದ್ದಾರೆ. ಇವರು ಬಿಜೆಪಿಯವರು ಎಲ್ಲದರಲ್ಲೂ ಕೂಡ ಲಾಭ ಹುಡುಕ್ತಾ ಇದ್ದಾರೆ. ಕಾಂಗ್ರೆಸ್ನವರು ನಾವು ಸತ್ಯ ಹುಡುಕ್ತಾ ಇದ್ದೀವಿ, ನಿಜಾಂಶ ಹೊರಗೆ ಬರಬೇಕು, ಅಷ್ಟೇ ನಮ್ಮ. ಧರ್ಮಸ್ಥಳದ ಬಗ್ಗೆ ಷಡ್ಯಂತ್ರ ರೂಪಿಸಿ ಅಪಪ್ರಚಾರ ಮಾಡ್ತಿದ್ದಾರೆ. ಇಡೀ ಪ್ರಕರಣವನ್ನ ಎನ್ಐಎಗೆ ವಹಿಸಿ ಅಂತ ಮಾಜಿ ಸಚಿವ ಈಶ್ವರಪ್ಪ ಆಗ್ರಹಿಸಿದ್ದಾರೆ. ಶಿವಮೊಗ್ಗದ ರಾಷ್ಟ್ರಭಕ್ತ ಬಳಗದಿಂದ 250 ಕಾರುಗಳಲ್ಲಿ ಧರ್ಮಸ್ಥಳಕ್ಕೆ ರ್ಯಾಲಿ ಕೈಗೊಂಡಿದ್ದಾರೆ. ಕಾಶಿ ವಿಶ್ವನಾಥನ ಸನ್ನಿಧಿಯಿಂದ ಗಂಗಾಜಲ, ಶಿವಮೊಗ್ಗ ನಗರದ ತುಂಗಾಜಲ, ನೇತ್ರಾವತಿ ನದಿಯಲ್ಲಿ ಧರ್ಮಸ್ಥಳ ಶುದ್ಧೀಕರಣಕ್ಕಾಗಿ ಈಶ್ವರಪ್ಪ ಪವಿತ್ರ ನೀರನ್ನು ತಂದಿದ್ದಾರೆ.
ಶಿವಮೊಗ್ಗದ ರಾಷ್ಟ್ರಭಕ್ತ ಬಳಗದಿಂದ ಕೂಡ ಸುಮಾರು 250ಕ್ಕೂ ಹೆಚ್ಚಿನ ಕಾರುಗಳಲ್ಲಿ ನಾವು ಇವತ್ತು ಧರ್ಮಸ್ಥಳಕ್ಕೆ ಹೊರಟಿದ್ದೇವೆ. ಧರ್ಮಸ್ಥಳಕ್ಕೆ ಹೋಗಿ ಅಲ್ಲಿ ವೀರೇಂದ್ರ ಹೆಗ್ಗಡೆಯವರಿಗೆ ನಾವು ಧೈರ್ಯ ಹೇಳ್ತಾ ಇದ್ದೇವೆ ಮತ್ತು ಧರ್ಮಸ್ಥಳದ ಮಂಜುನಾಥೇಶ್ವರ ಅವರ ಜೊತೆಗೆ ನಾವೆಲ್ಲರೂ ಕೂಡ ಆ ಭಕ್ತಿಯಿಂದ ಭಾಗವಹಿಸಿ ನಾವು ಧರ್ಮವನ್ನು ಉಳಿಸ್ತೇವೆ. ಈ ಬಗ್ಗೆ ದೇಶ ವಿದೇಶಗಳಿಂದ ಕೂಡ ಅವರಿಗೆ ಷಡ್ಯಂತ್ರ ಮಾಡ್ತಾ ಇರೋ ಹಣ ಬರ್ತಿದೆ ಅಂತ ನಮ್ಗೆ ಗಮನಕ್ಕೆ ಬರ್ತಾ ಇದೆ. ಅದಕ್ಕೋಸ್ಕರ ಇದ್ರ ಹಿಂದೆ ಆಯಾ ಸಂಸ್ಥೆಗಳಿದೆ, ಎಲ್ಲರಿಂದ ಹಣ ಬರ್ತಾ ಇದೆ. ಇದು SITಯಿಂದ ತನಿಖೆ ಸಾಕಾಗಲಿಕ್ಕಿಲ್ಲ, NIAಯಿಂದ ತನಿಖೆ ಮಾಡಬೇಕು ಅಂತ. ಮಾಜಿ ಸಚಿವ ರಾಜಣ್ಣ ಬಗ್ಗೆ ಶಾಸಕ HC ಬಾಲಕೃಷ್ಣ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಿಜೆಪಿಗೆ ಈಗಾಗಲೇ ರಾಜಣ್ಣ ಅರ್ಜಿ ಹಾಕೊಂಡಿದ್ದಾರೆ. ಇದರಲ್ಲಿ ನಮ್ಮ ನಾಯಕರ ಷಡ್ಯಂತ್ರ ಇಲ್ಲ. ರಾಜಣ್ಣ ಅವರ ಬ್ರೈನ್ ಮ್ಯಾಪಿಂಗ್ ಮಾಡಲಿ, ಯಾರ ಜೊತೆ ಸಂಪರ್ಕದಲ್ಲಿದ್ದಾರೆ ಅಂತ ಗೊತ್ತಾಗುತ್ತೆ ಅಂತ ಬಾಂಬ್ ಸಿಡಿಸಿದ್ರು. ಈಗ ಮಾತು ಮನೆ ಕೆಡಿಸ್ತು, ತೂತು ಒಲೆ ಕೆಡಿಸ್ತು ಅಂತ ಗಾದೆ ಇಲ್ಲ. ಹಂಗೆ ಅವ್ರ ಮಾತಿನಿಂದ ಅವ್ರು ಕೆಟ್ಟಿರ್ತಕ್ಕಂಥದ್ದೇ ವಿನ ಬೇರೆ ಯಾರ ಷಡ್ಯಂತ್ರನೂ ಇದರಿಂದ ಇಲ್ಲ. ಈಗೇನು ಮಾಡಕ್ಕೆ ಹೊಂಟವ್ರೆ ನನಗೆ ಗೊತ್ತಿರಂಗೆ ಅವ್ರು ಬೇರೆ ಪಕ್ಷಕ್ಕೆ ಹೋಗಿ ಹೊಂಟವ್ರೆ. ರಾಜಣ್ಣ BJP ಪಕ್ಷಕ್ಕೆ ಈಗಾಗಲೇ ಅರ್ಜಿ ಹಾಕೊಂಡವ್ರೆ, ಹೊರಡಕ್ಕೆ ಹೊಂಟವ್ರೆ. ನಮ್ಮ ಮೇಲೆ ಗೂಬೆ ಕುಂಡಿಸ್ಬೇಕು, ನಮ್ಮ ನಾಯಕರ ಮೇಲೆ ಗೂಬೆ ಕುಂಡಿಸ್ಬೇಕು. ಇದು ನಮ್ಮ ನಾಯಕರ ಷಡ್ಯಂತ್ರ ಇಲ್ಲವೇ ಇಲ್ಲ. ಇದರಲ್ಲಿ ಯಾರ್ದು ಬ್ರೈನ್ ಮ್ಯಾಪಿಂಗ್ ಯಾರ್ದಾಗಬೇಕು ಸರ್? ರಾಜಣ್ಣ ಅವರು ಯಾರ ಜೊತೆ ಸಂಪರ್ಕದಲ್ಲಿ ಅವ್ರೆ ಅಂತ ರಾಜಣ್ಣ ಅವರು ಗೊತ್ತಾಗಬೇಕಾದ್ರೆ ಎಲ್ಲರ ಜೊತೆ ಚರ್ಚೆ ಮಾಡೋರು. ಅವ್ರು ಆಗಲೇ ಬೇರೆ ಜೊತೆ ಬೇರೆ ಪಕ್ಷ. ಬಾಲಕೃಷ್ಣ ಅವರಿಂದಲೇ ಸೆಪ್ಟೆಂಬರ್ ಕ್ರಾಂತಿ ಶುರುವಾಗುತ್ತದೆ ಅಂತ MLC ರಾಜೇಂದ್ರ ರಾಜಣ್ಣ ತಿರುಗೇಟನ್ನು ಕೊಟ್ಟಿದ್ದಾರೆ. ಬಾಲಕೃಷ್ಣ ಅವರ ಟೀಮ್ ಬಿಜೆಪಿಗೆ ಹೋಗ್ಬೋದು, CM ಮಾಡ್ತೀನಿ ಅಂದರೆ ಬಿಜೆಪಿಗೆ ಹೋಗ್ಬೋದು ಅಂತ ಅಪ್ಪನ ಬಗ್ಗೆ ಮಾತನಾಡಿದ ಬಾಲಕೃಷ್ಣಗೆ ರಾಜಣ್ಣ ಪುತ್ರ ರಾಜೇಂದ್ರ ಕೌಂಟರ್ ಕೊಟ್ಟಿದ್ದಾರೆ. ಬಾಲಕೃಷ್ಣ ಅವರು ನಮ್ಮ ಪಕ್ಷದಲ್ಲಿ ಶಾಸಕರಿದ್ದಾರೆ. ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗಿಂತ ಮುಂಚೆ ಯಾವ ಪಕ್ಷದಲ್ಲಿ ಇದ್ದು ಬಂದ್ರಪ್ಪ? BJPನೂ ಮುಗಿಸಿದ್ದಾರೆ, JDS ಮುಗಿಸಿದ್ದಾರೆ. JDSಲ್ಲೂ ಶಾಸಕರಿದ್ದರು, ನಮ್ಮ ಪಕ್ಷದಲ್ಲೂ ಬಂದು ಒಂದು ಬಾರಿ ಸೋತು ಈ ಬಾರಿ ಗೆದ್ದಿದ್ದಾರೆ. ಈ ಒಬ್ಬೊಬ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಮಾತಾಡೋದು ದಾಟಿ ತೆವಲಿರುತ್ತೆ, ಒಬ್ಬೊಬ್ರಿಗೆ ಇಲ್ಲ ತೀಟೆ ಇರುತ್ತೆ. ಅದನ್ನು ತೀರಿಸ್ಕೊಬೇಕು ಅಂತ ಹೇಳಿದ್ರೆ ಈ ರೀತಿ ಮಾತಾಡ್ತಾರೆ. ಈಗ ರಾಜಣ್ಣವ್ರು ಹೇಳಿದ್ರಪ್ಪ, ಸೆಪ್ಟೆಂಬರ್ ಆದಮೇಲೆ ಕ್ರಾಂತಿ. ಆ ಕ್ರಾಂತಿ ಏನಂದರೆ ಇವ್ರುಗಳೆಲ್ಲ BJPಗೆ ಹೋಗ್ಬೋದು. ಯಾರು ನಮ್ಮ ಮೇಲೆ ಆಪಾದನೆ ಮಾಡ್ತಿದ್ದಾರೆ, ರಾಜಣ್ಣವ್ರ ಮೇಲೆ ಮಾಡ್ತಿದ್ದಾರೆ, ನಾಳೆ ಬೆಳಿಗ್ಗೆ ಇವರೇ BJPಗೆ ಹೋದರೆ ಆಶ್ಚರ್ಯ ಪಡ. ಭೋವಿ ನಿಗಮದಲ್ಲಿ ಭಾರೀ ಪ್ರಮಾಣದ ಭ್ರಷ್ಟಾಚಾರ ನಡೆದಿದೆ ಅನ್ನೋ ಆರೋಪ ಕೇಳಿಬಂದಿತ್ತು. ಈ ಬಗ್ಗೆ ನ್ಯೂಸ್ 18 ವಿಸ್ತೃತ ವರದಿ ಮಾಡಿತ್ತು. ಈ ಕುರಿತು ಪ್ರತಿಕ್ರಿಯೆ ನೀಡಿದ ಶಾಸಕ ಸುನಿಲ್ ಕುಮಾರ್, ಅವ್ಯವಹಾರದ ಹೊಣೆ ಹೊತ್ತು ಸಮಾಜ ಕಲ್ಯಾಣ ಇಲಾಖೆ ಸಚಿವ ಮಹದೇವಪ್ಪ ಕೂಡ ರಾಜೀನಾಮೆ ನೀಡಬೇಕು ಅಂತ ಆಗ್ರಹಿಸಿದ್ರು. ಇದು 60%ಗೂ ಮೀರಿದ ಕಮಿಷನ್ ಸರ್ಕಾರ ಅನ್ನೋದು ಗೊತ್ತಾಗಿದೆ. ಪ್ರಕರಣದ ಹೊಣೆಯನ್ನ ನಿಗಮದ ಅಧ್ಯಕ್ಷರ ತಲೆಗೆ ಕಟ್ಟೋದು ಬೇಡ ಅಂತ ಸುನಿಲ್ ಕುಮಾರ್ ಹೇಳಿದರು. ಈ ಅಭಿವೃದ್ಧಿ ನಿಗಮದಲ್ಲೂ ಕೂಡ ಇದೇ ರೀತಿಯಾದಂಥ ಕಮಿಷನ್ ಹಗರಣ ನಡೆದಿದೆ ಎನ್ನುವಂಥದ್ದು ಜಗಜ್ಜಾಹೀರಾಗಿದೆ. ನಾವು ಮೊದಲಿಂದನೂ ಕೂಡ ಇದನ್ನೊಂದು 60% ಸರ್ಕಾರ ಅಂತ ಹೇಳ್ತಾ ಇದ್ವಿ. ಇವತ್ತು ಭೋವಿಯ ಅಭಿವೃದ್ಧಿ ನಿಗಮದ ಭ್ರಷ್ಟಾಚಾರವನ್ನು ನೋಡಿದಾಗ ಇದು 60%ಗಿಂತ ಮೀರಿದೆ ಅಂತ ನಮ್ಗೆ ಗೊತ್ತಾಗ್ತಿದೆ. ತಕ್ಷಣ ಸಮಾಜ ಕಲ್ಯಾಣ ಇಲಾಖೆಯ ಮಂತ್ರಿಗಳು ಇದರ ಹೊಣೆಯನ್ನು ಹೊತ್ತು ರಾಜೀನಾಮೆಯನ್ನು ಕೊಡಬೇಕು. ಸರ್ಕಾರ ಇದರಿಂದ ನುಣುಚ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇದು ಒಬ್ಬರು ಅಧ್ಯಕ್ಷರು ನಡೆಸಿದ್ದಾರೆ ಅಂತೇಳಿ ಇದನ್ನು ಅಧ್ಯಕ್ಷರಿಗೆ ಪಟ್ಟ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಸರ್ಕಾರವೇ ಹೊಣೆ. ಇನ್ನು ಇದೇ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿದ ಎಚ್ ವಿಶ್ವನಾಥ್, ಈ ಸರ್ಕಾರವೇ ಪರ್ಸೆಂಟೇಜ್ ಸರ್ಕಾರ. ಕರ್ನಾಟಕದಲ್ಲಿ ಅಭಿವೃದ್ಧಿಯೇ ನಡೀತಾ ಇಲ್ಲ. ಎಲ್ಲಾ ನಿಗಮದಲ್ಲೂ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ನಡೆದಿದೆ. ನಿಗಮದಲ್ಲಿ ಎಲ್ಲರೂ ಅಯೋಗ್ಯರೇ ತುಂಬಿಕೊಂಡಿದ್ದಾರೆ ಅಂತ ಹೇಳಿದರು. ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರದ ಆಡಳಿತ ಬಂದು ಬಿದ್ದೋಗಿದೆ. ಅಭಿವೃದ್ಧಿ ಇಲ್ಲ. ಎಲ್ಲಿ ನೋಡಿದ್ರೆ ಅಲ್ಲಿ ಸುಮ್ಮನೆ ಚಿಕ್ಕ ಕಡೆ ಹೋಯ್ತಾರೆ, ದೋಚ್ಕೊಂಡು ಏನ್ರಿ ಎಂತೆಂಥ ಅಯೋಗ್ಯರೆಲ್ಲ ಬಂದ್ಬಿಟ್ಟು. ಅಲ್ಲ ರೀ, ನಾನು ಬೋಬಿ ಸಮಾಜದವನು. ಸರ್ಕಾರ ನನ್ನ ನಂಬಿ ನನ್ನ ಸಮಾಜಕ್ಕೆ ಏನೋ ಮಾಡಪ್ಪ ಅಂಥೇಳಿ ಒಂದಷ್ಟು ಕೋಟಿ ರೂಪಾಯಿ ಕೊಟ್ಟು ನಿನ್ನ ಸಮಾಜದ ಅಭಿವೃದ್ಧಿ ಮಾಡಯ್ಯ ಅಂದರೆ ಇವನು ಅಯೋಗ್ಯ. ಅಬಕಾರಿ ಇಲಾಖೆಯಲ್ಲಿ ಭಾರಿ ಬದಲಾವಣೆಗಳು ಆಗ್ತಾ ಇದೆ. ಕೆಲವೊಂದು ಕಡೆ ಸಮಸ್ಯೆಗಳು ಇರುತ್ತೆ, ಅದಕ್ಕೆ ಕಡಿವಾಣ ಹಾಕಲಿಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ ಅಂತ ಅಬಕಾರಿ ಸಚಿವ RB ತಿಮ್ಮಾಪುರ ಹೇಳಿದ್ದಾರೆ. ಇತಿಹಾಸದಲ್ಲೇ ಯಾರೂ ಮಾಡದೇ ಇರುವಂಥ ಕೆಲಸ ಮಾಡ್ತಾ ಇದ್ದೇನೆ, ಇದು ತಿಮ್ಮಾಪುರ ಸ್ಟೈಲ್ ಅಂತ ಅವರು ಹೇಳಿದರು. ಕೆಲವೆಡೆ ಪರ್ಮಿಷನ್ಗೆ ಸಮಸ್ಯೆ ಆಗ್ತಾ ಇದೆ, ಅದನ್ನೆಲ್ಲ ಸರಳೀಕರಣ ಮಾಡ್ತಾ ಇದ್ದೇನೆ ಅಂತ ಹೇಳಿದರು. ಈ ಅಬಕಾರಿ ಇಲಾಖೆ ಇತಿಹಾಸದಲ್ಲೇ ಇಷ್ಟು ಬದಲಾವಣೆ ತಂದಿಲ್ಲ. ಅಂಥ ಏನೇನು ಲೂಪೋಲ್ಸ್ ಅದಾವೆ ಎಲ್ಲದನ್ನು ಕಂಡು ಹಿಡಿದು ನಾವು ಮಾಡ್ತಾಯಿದ್ವಿ. ಕೆಲವೊಮ್ಮೆ ಏನಾಗ್ತಿದೆ, ಕೆಲವ್ರಿಗೆ ಇನ್ಕಮ್ ಕಡಿಮೆ ಆಗ್ತಿದೆ, ಅವರು ಕೆಲವರು ಒಮ್ಮೆ ಅಲ್ಲೆಲ್ಲಿ ಕೆಲವರು ಬೇರೆದವ್ರು ಮಾಡ್ತಿರ್ತಾರೆ. ನಾವು ಅಸೋಸಿಯೇಷನ್ದವ್ರ ಬಗ್ಗೆ ಹೇಳೋದಿಲ್ಲ. ಇದನ್ನೇ ಇಂಥ ಎಲ್ಲ ಕಾನೂನಿಗೆ ತೊಡಕೊಂಡು ಇಟ್ಕೊಂಡು ಹಣ ಮಾಡ್ತಕ್ಕಂಥವ್ರು ಕೆಲವರು ಹೊರಗಡೆಯವ್ರು ಅದಾರು, ನಮ್ಮಲ್ಲಿಯವರು ಅದಾರು. ಅಂಥವಕ್ಕೆಲ್ಲ ಕಡಿವಾಣ ಬಹುಶಃ ಇದು ಅಬಕಾರಿ ಇಲಾಖೆ ಇತಿಹಾಸದಲ್ಲೇ ಯಾವುದೂ ತಂದಿಲ್ಲ, ನಾನು ತರ್ತಾಯಿದ್ದೆ. ಇದು ತಿಮ್ಮಾಪುರ ಸ್ಟೈಲ್ ಆಫ್ ವರ್ಕಿಂಗ್.
ಇವತ್ತು ಮತ್ತು ನಾಳೆ ಜಿಎಸ್ಟಿ ಮಂಡಳಿ ಸಭೆ ಇದೆ. ಕೇಂದ್ರ ಸರ್ಕಾರ ಜಿಎಸ್ಟಿ ದರ ಸರಳೀಕರಣದ ಬಗ್ಗೆ ಹೆಜ್ಜೆ ಇಟ್ಟಿದೆ ಅಂತ ಸಚಿವ ಕೃಷ್ಣ ಭೈರೇಗೌಡ ಹೇಳಿದರು. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಜಿಎಸ್ಟಿ ಸರಳೀಕರಣಕ್ಕೆ ನಾವು ಬೆಂಬಲ ಸೂಚಿಸಿದ್ದೇವೆ. ಕೇಂದ್ರದಿಂದ ಕೆಲವು ಮಾಹಿತಿ ಕೇಳಿದ್ದೇವೆ, ಆದರೆ ಅದನ್ನು ಅವರು ನೀಡಿಲ್ಲ ಅಂತ ಹೇಳಿದರು. ದಾವಣಗೆರೆಯಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಫ್ಲೆಕ್ಸ್ ಬದಲಾವಣೆ ವಿಚಾರ ಈಗ ರಾಜಕೀಯ ಸ್ವರೂಪವನ್ನು ಪಡ್ಕೊಂಡಿದೆ. ಕಾಲು ಕೆದರಿ ಜಗಳ ಮಾಡಿದ್ರು ಒದ್ದು ಒಳಗೆ ಹಾಕಿಸ್ತೀನಿ ಅಂತ ಸಚಿವ ಎಸ್ ಮಲ್ಲಿಕಾರ್ಜುನ್ ಹೇಳಿದರು. ಇನ್ನು ಮಲ್ಲಿಕಾರ್ಜುನ ಹೇಳಿಕೆಗೆ ಭಾರಿ ವಿರೋಧ ವ್ಯಕ್ತವಾಗಿದೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವಂಥ ಶಾಸಕ ಬಿಪಿ ಹರೀಶ್, ಹಿಂದೂಗಳಿಗೆ ಬೆದರಿಕೆ ಹಾಕುವಂಥ ರೀತಿ ಸಚಿವ ಮಲ್ಲಿಕಾರ್ಜುನ ಮಾತನಾಡಿದ್ದಾರೆ. ಶಾಂತಿ ಕಾಪಾಡಲಿಕ್ಕೆ ಸಚಿವರು ಏನ್ ಬೇಕಾದರೂ ಹೇಳಿ, ಒದ್ದು ಒಳಗೆ ಹಾಕಿಸ್ಲಿಕ್ಕೆ ಇದೇನು ಬಾಂಗ್ಲಾನ, ಪಾಕಿಸ್ತಾನನ, ತಾಲಿಬಾನ? ಅಧಿಕಾರದ ಮದ ಒಳ್ಳೆಯದಲ್ಲ, ದುರಹಂಕಾರ ಬಿಡಿ ಅಂತ ಹೇಳಿದ್ರು. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಪೌಷ್ಟಿಕ ಆಹಾರ ಯೋಜನೆಗೆ ಸಚಿವ ದಿನೇಶ್ ಗುಂಡೂರಾವ್ ಚಾಲನೆ ಕೊಟ್ಟರು. ಇಂದಿರಾನಗರದ ಸಿವಿ ರಾಮನ್ ಆಸ್ಪತ್ರೆಯಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಚಾಲನೆ ನೀಡಿದರು. ಇಸ್ಕಾನ್ ಸಹಯೋಗದಲ್ಲಿ ನಡೆಯುವ ಈ ಕಾರ್ಯಕ್ರಮದಲ್ಲಿ ದಿನಕ್ಕೆ 5 ಬಾರಿ ಇಸ್ಕಾನ್ ವತಿಯಿಂದ ಪೌಷ್ಟಿಕ ಆಹಾರ ನೀಡಲಾಗುತ್ತೆ. ಸದ್ಯ ಸಿವಿ ರಾಮನ್, ಕೆಸಿ ಜನರಲ್, ಜಯನಗರ ಜನರಲ್ ಆಸ್ಪತ್ರೆಯಲ್ಲಿ ಮಾತ್ರ ಈ ಯೋಜನೆ ಚಾಲ್ತಿಯಲ್ಲಿರಲಿದೆ. ಖರ್ಚು ಮಾಡ್ತಾ ಇತ್ತು, ಅದರ ಮೇಲೆ ಇನ್ನು ಸ್ವಲ್ಪ ಎಕ್ಸ್ಟ್ರಾ ಖರ್ಚು ಹಾಕ್ಬೋದು. ಈಗ ನಮ್ಮ ಲೆಕ್ಕಾಚಾರದ ಪ್ರಕಾರ ಈ 3 ಆಸ್ಪತ್ರೆಗಳು 9 ತಿಂಗಳಿಗೆ ಸುಮಾರು 1,37,45,700 ವೆಚ್ಚ ನಮ್ಮ ಇಲಾಖೆಯಿಂದ ಭರಿಸಬೇಕಾಗ್ತದೆ. ಇಸ್ಕಾನ್ ಅವರಿಗೆ ಪೂರ್ತಿ ನಿರ್ವಹಣೆ ಮತ್ತು ತಯಾರಿಕೆ ಎಲ್ಲ ಇಸ್ಕಾನ್ ಅವರು ಮಾಡ್ತಾರೆ. ಈ 3 ಆಸ್ಪತ್ರೆಗಳು ಅವರ ಒಂದು ಸುಪತ್ತಿಗೆ ನಾವು ನೀಡಿದ್ದೇವೆ. ದಸರಾ ಉದ್ಘಾಟನೆಗೆ ಬಾನು ಮುಷ್ತಾಕ್ ಅವರನ್ನ ಆಯ್ಕೆ ಮಾಡಿರುವಂಥ ವಿಚಾರದಲ್ಲಿ ಬಿಜೆಪಿಯ ವಿರೋಧಕ್ಕೆ ಸಿಎಂ ಕಿಡಿಕಾರಿದ್ರು. ಮೈಸೂರಲ್ಲಿ ಪ್ರತಿಕ್ರಿಯೆ ನೀಡಿರುವಂಥ ಅವರು, ಮಿರ್ಜಾ ಇಸ್ಮಾಯಿಲ್, ನಿಸಾರ್ ಅಹಮದ್ ದಸರಾ ಉದ್ಘಾಟನೆ ಮಾಡಿದಾಗ ಬಿಜೆಪಿಯವರು ಎಲ್ಲಿ ಹೋಗಿದ್ರು ಅಂತ ಪ್ರಶ್ನಿಸಿದರು. ಇನ್ನು ದಸರಾ ಉದ್ಘಾಟಕರಾಗಿ ಬಾನು ಮುಷ್ತಾಕ್ರನ್ನ ಇಂದು ಅಧಿಕೃತವಾಗಿ ಆಹ್ವಾನಿಸಲಾಗುತ್ತೆ. ಸಂಜೆ 4 ಗಂಟೆಗೆ ಹಾಸನದಲ್ಲಿರುವಂಥ ಬಾನು ಮುಷ್ತಾಕ್ ಅವರ ನಿವಾಸಕ್ಕೆ ತೆರಳಲಿರುವಂಥ ಜಿಲ್ಲಾಡಳಿತ ಸರ್ಕಾರದ ಪರವಾಗಿ ಅಧಿಕೃತ ಆಹ್ವಾನವನ್ನು ಕೊಡಲಿದೆ. ನಿನ್ನೆಯಿಂದ ಗ್ರೇಟರ್ ಬೆಂಗಳೂರು ಅಥಾರಿಟಿ ಆಡಳಿತ ಅಧಿಕೃತವಾಗಿ ಜಾರಿಯಾಗಿದೆ. ಈ ಹಿನ್ನೆಲೆ ಬಿಬಿಎಂಪಿ ನಾಮಫಲಕ ಬದಲಾವಣೆ ಮಾಡಲಾಗಿದೆ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಎಂದಿದ್ದ ನಾಮಫಲಕವನ್ನು ಇದೀಗ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಎಂದು ಬದಲಾವಣೆ ಮಾಡಲಾಗಿದೆ. ಕಾರ್ಪೊರೇಷನ್ ಸರ್ಕಲ್ ಬಳಿ ಇರುವ ಕೇಂದ್ರ ಕಚೇರಿ ನಾಮಫಲಕ ಬದಲಿಸಲಾಗಿದೆ. ಅಮೆರಿಕದ ಫ್ಲೋರಿಡಾದಲ್ಲಿ ನೆಲೆಸಿದ್ದಂಥ ಕೋಲಾರ ಮೂಲದ ಜಿಮ್ ಟ್ರೈನರ್ ಹಾಗೂ ಫಿಸಿಯೋಥೆರಪಿಸ್ಟ್ ಸುರೇಶ್ ಕುಮಾರ್ ಅಪಘಾತದಲ್ಲಿ ಸಾವನ್ನಪ್ಪಿದ್ದಾರೆ. ಕಳೆದ ಶುಕ್ರವಾರ ಫ್ಲೋರಿಡಾದಿಂದ ಟೆಕ್ಸಾಸ್ಗೆ ಕಾರ್ ಡ್ರೈವಿಂಗ್ ಮಾಡ್ತಿದ್ದಾಗ ಅಪಘಾತ ಸಂಭವಿಸಿತ್ತು. ಗಾಯಗೊಂಡಿದ್ದಂಥ ಸುರೇಶ್ ಅವರನ್ನ ಟೆಕ್ಸಾಸ್ನಲ್ಲಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದು ಕೋಲಾರ ನಿವಾಸದಲ್ಲಿ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಆಸ್ತಿಗಾಗಿ ಮಗನೇ ತಂದೆಗೆ ಬ್ಲಾಕ್ ಮೇಲ್ ಮಾಡಿ ಜೈಲು ಸೇರಿರುವ ವಿಚಿತ್ರ ಘಟನೆ ಮಂಡ್ಯದಲ್ಲಿ ನಡೆದಿದೆ. ಮದ್ದೂರಿನ ರಿಯಲ್ ಎಸ್ಟೇಟ್ ಉದ್ಯಮಿ ಸತೀಶ್ಗೆ ಅವರ ಮಗ ಪ್ರಣವ್ ಬ್ಲಾಕ್ ಮೇಲ್ ಮಾಡಿದ್ದಾನೆ. ಸತೀಶ್ ಅವರ ಫೋಟೋ ಹಾಗೂ ವಾಯ್ಸ್ ಎಡಿಟ್ ಮಾಡಿ ವಾಟ್ಸ್ಆಪ್ ಗ್ರೂಪ್ಗೆ ಕಳುಹಿಸಿ ಹಣ ಕೊಡುವಂತೆ ಬೆದರಿಕೆ ಹಾಕಿದ್ದಾನೆ. ಇದರಿಂದ ಬೇಸತ್ತ ತಂದೆ, ಮಗ ಹಾಗೂ ಇತರರ ವಿರುದ್ಧ ದೂರು ದಾಖಲಿಸಿದರು. ಆರೋಪಿಗಳನ್ನು ಅರೆಸ್ಟ್ ಮಾಡಲಾಗಿದ್ದು ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ. ಬೀದರ್ ಜಿಲ್ಲೆಯಲ್ಲಿ ಕೆಲವು ದಿನಗಳಿಂದ ಸುರಿದಂಥ ಧಾರಾಕಾರ ಮಳೆಗೆ ಮಾಂಜ್ರಾ ನದಿಗೆ ಅಪಾರ ಪ್ರಮಾಣದ ನೀರು ಹರಿದು ಬರ್ತಾ ಇದೆ. ಪ್ರವಾಹ ಉಂಟಾಗಿ ನದಿ ಪಾತ್ರದ ರೈತರು ಕಂಗಾಲಾಗಿದ್ದಾರೆ. ಜಮೀನುಗಳು ಜಲಾವೃತವಾಗಿವೆ. ಔರತ್ ತಾಲೂಕಿನ ಹಲವು ಗ್ರಾಮಗಳಲ್ಲಿ ಮೊಣಕಾಲುದ್ದದ ಕೆಸರಿನಲ್ಲಿಯೇ ತೆರಳಿ ಹೆಸರು ಹಾಗೂ ಉದ್ದು ಬೆಳೆಯನ್ನು ಹೊರತರಲಿಕ್ಕೆ ರೈತರು ಹರಸಾಹಸ ಪಟ್ಟಿದ್ದಾರೆ. ಭಾರೀ ಮಳೆಯಿಂದ ಅಪಾರ ಪ್ರಮಾಣದ ಬೆಳೆ ನಾಶವಾಗಿದೆ. ಈ ಹಿನ್ನೆಲೆಯಲ್ಲಿ ಬೀದರ್ ಸಂಸದ ಸಾಗರ್ ಖಂಡ್ರೆ ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಹಲವು ಗ್ರಾಮಗಳಿಗೆ ಭೇಟಿ ನೀಡಿ ಬೆಳೆ ಹಾನಿ ವೀಕ್ಷಣೆ ಮಾಡಿದ್ದಾರೆ. ಸೋಮಲಿಂಗದಳ್ಳಿ, ಚಿಕ್ಕಲದಲ್ಲಿ, ಪೋಲಕಪಳ್ಳಿ ಗ್ರಾಮದ ರೈತರ ಜಮೀನುಗಳಿಗೆ ಭೇಟಿ ನೀಡಿದ್ದಾರೆ. ಉದ್ದು, ಹೆಸರು, ಹತ್ತಿ, ಸೋಯಾ ಸೇರಿದಂತೆ ಇತರೆ ಬೆಳೆಗಳನ್ನು ವೀಕ್ಷಣೆ ಮಾಡಿ ರೈತರಿಂದ ಮಾಹಿತಿ ಪಡೆದಿದ್ದಾರೆ. ಬೆಳೆ ವಿಮೆ ಕೊಡಿಸುವ ಭರವಸೆ ಕೊಟ್ಟಿದ್ದಾರೆ. ಅದು ಇಲ್ಲಿ ಸಿಗಲ್ಲ, ಗುಲ್ಬರ್ಗಾದಾಗ ಸಿಗ್ತದೆ. ಬೆಂಗಳೂರಿನಲ್ಲಿ ಒಂದೇ ದಿನ 6 ಲಕ್ಷಕ್ಕೂ ಅಧಿಕ ದಂಡ ವಸೂಲಿ ಮಾಡಲಾಗಿದೆ. ಕಬ್ಬನ್ ಪಾರ್ಕ್ ಸಂಚಾರಿ ಠಾಣೆಯಲ್ಲಿ ಒಂದೇ ದಿನ 2,190 ಕೇಸ್ ದಾಖಲಿಸಿ 6,28,000 ದಂಡ ವಸೂಲಿ ಮಾಡಲಾಗಿದೆ. ಇನ್ನು ಇದೇ ಠಾಣೆಯ ಎಎಸ್ಐ ಜಯಣ್ಣ 2,20,000ಕ್ಕೂ ಅಧಿಕ ದಂಡ ವಸೂಲಿ ಮಾಡಿದ್ದಾರೆ. ಎಎಸ್ಐ ಜಯಣ್ಣ ಅವರ ಕೆಲಸಕ್ಕೆ ಹಿರಿಯ ಅಧಿಕಾರಿಗಳು ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದಾರೆ. ಬೀದರ್ ಜಿಲ್ಲೆಗೆ ಬೆಳಕು ನೀಡಲಿಕ್ಕೆ ಶ್ರಮಿಸುವಂಥ ಜಸ್ಕಾಂ ನೌಕರರಿಗೆ ಕತ್ತಲ ಭಾಗ್ಯ ಸಿಕ್ಕಿದೆ. ಬೀದರ್ನ ಚಿದ್ರಿ ಬಳಿಯ
ಕೆಇಬಿ ಫಂಕ್ಷನ್ ಹಾಲ್ನಿಂದ ವಸತಿ ಗೃಹಗಳವರೆಗಿನ ರೋಡ್ನಲ್ಲಿ ಬೀದಿ ದೀಪಗಳಿಲ್ಲ. ರಾತ್ರಿ ಹೊತ್ತು ಕತ್ತಲಲ್ಲಿ ಓಡಾಡೋಕೆ ಭಯಪಡ್ತಿದ್ದಾರೆ ಮಹಿಳೆಯರು ಮತ್ತು ಮಕ್ಕಳು. ಅಧಿಕಾರಿಗಳ ವಿರುದ್ಧ ಜೆಸ್ಕಾಂ ನೌಕರರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು ತಾಲೂಕಿನ ಉಪ್ಪಿನಂಗಡಿಯಲ್ಲಿ ಫೋರ್ಜರಿ ಮಾಡಿ ಜಾಗ ಕಬಳಿಸಿರುವುದು ಪತ್ತೆಯಾಗಿದೆ. ನೇತ್ರಾವತಿ ನದಿ ಬದಿಯ ಜಾಗದಲ್ಲಿ ವಾಣಿಜ್ಯ ಉದ್ದೇಶಕ್ಕಾಗಿ ಪುತ್ತೂರು ನಗರ ಯೋಜನಾ ಪ್ರಾಧಿಕಾರಕ್ಕೆ ಅರ್ಜಿ ಸಲ್ಲಿಸಿದರು. ಸರಿಯಾಗಿ ಸ್ಥಳ ಪರಿಶೀಲನೆಯನ್ನೂ ನಡೆಸದೆ ಕಳೆದ ಏಪ್ರಿಲ್ 24ರಂದು ಅನುಮೋದನೆ ನೀಡಲಾಗಿತ್ತು. ಈ ಬಗ್ಗೆ ಆಗಸ್ಟ್ 6ರಂದು ನಗರ ಯೋಜನಾ ಪ್ರಾಧಿಕಾರದಿಂದ ನೆಕ್ಕಿಲ್ಲಾಡಿ ಗ್ರಾಮ ಪಂಚಾಯತ್ ಪಿಡಿಒಗೆ ಪತ್ರ ಬರೆದಿತ್ತು. ವಿಚಾರಣೆ ವೇಳೆ ಫೋರ್ಜರಿ ಸಹಿ ಮಾಡಿರುವುದು ಬೆಳಕಿಗೆ ಬಂದ ಕಾರಣ ಪ್ಲಾನ್ ರದ್ದುಪಡಿಸಲಾಗಿದೆ. ಗುರುಪ್ರಸಾದ್ ಅವರು ಏನು ಮಾಡಬೇಕು ಅಂದರೆ ಕೂಡಲೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ಎಫ್ಐಆರ್ ಮಾಡಬೇಕು. ಯಾಕಂದರೆ ಖಾಲಿ ಸಹಿ ಮಾತ್ರ ಅಲ್ಲ, ಸಹಿದು ಕೂಡ ಡೌಟ್ ಇದೆ. ಅವ್ರು ಏನು ಫೋರ್ಜರಿ ಅಂತ ಹೇಳುವಂಥ ಸಹಿ ಕೂಡ ಇವರು ಹಾಕಿದಂಥ ಇವರು ಒರಿಜಿನಲ್ ಅಂತ ಹೇಳುವಂಥ ಸಹಿ ಕೂಡ ಸಾಮ್ಯತೆ ಇದೆ. ಒಂದು ಎರಡನೇದು ಅದ್ರ ಕೂಡ ತನಿಖೆ ಆಗಬೇಕಿತ್ತು. ಮತ್ತು ಸಹಿ ಮಾತ್ರ ಅಲ್ಲ, ಅವ್ರ ಲೆಟರ್. ಬೆಂಗಳೂರು ಹೊರವಲಯದ ಸಿಂಗೇನ ಅಗ್ರಹಾರ ಹಣ್ಣಿನ ಮಾರುಕಟ್ಟೆ ಈಗ ಸಂಪೂರ್ಣವಾಗಿ ಅವ್ಯವಸ್ಥೆಯ ಆಗರವಾಗಿದೆ. ಎಲ್ಲಿ ನೋಡಿದರೂ ಕಸದ ರಾಶಿ ಬಿದ್ದಿದ್ದು ಗಬ್ಬೆದ್ದು ನಾರ್ತಾ ಇದೆ. ಇನ್ನು ಮಾರುಕಟ್ಟೆಗೆ ಆಗಮಿಸುವಂಥ ವಾಹನಗಳಿಗೆ ಸರಿಯಾದಂಥ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇಲ್ಲದೆ ಜನರು ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. ಮಾರುಕಟ್ಟೆಯಲ್ಲಿ ಸರಿಯಾದ ಶೌಚಾಲಯವೂ ಕೂಡ ಇಲ್ಲ. ಕಾರ್ಮಿಕರಿಗೆ ವಿಶ್ರಾಂತಿ ಕೊಠಡಿಯೂ ಕೂಡ ಇಲ್ಲದೆ ಸಮಸ್ಯೆ ಆಗಿದೆ. ಮಾರುಕಟ್ಟೆಯಲ್ಲಿ ಅವ್ಯವಸ್ಥೆ ತಾಂಡವವಾಡ್ತಾ ಇದೆ ಅಂತ ಸ್ಥಳೀಯರು ಆರೋಪವನ್ನು ಮಾಡಿದ್ದಾರೆ. ದಾಳಂಬರಿ ತಗೊಂಡು ಬಂದಿದ್ದೀವಿ, ರೇಟ್ ಇಲ್ಲ, ಇಲ್ಲಿ ಸೌಲಭ್ಯ ಇಲ್ಲ, ಟಾಯ್ಲೆಟು ಹೋಗೋಕ್ಕೆ ಒಂದು ಬಾತ್ರೂಮೇ ಒಂದು ಏನಿಲ್ಲ. ಮಳೆ ಬಂದರೆ ತುಂಬ ಗಲೀಜು. ಸುಮ್ಮನೆ ಕೂತ್ಕೊಂಡು ಒಂದು ಅರ್ಧ ಗಂಟೆ ರೆಸ್ಟ್ ತಗೊಳ್ಳೋಣ ಅಂದರೆ ಒಂದು ಅಷ್ಟು ಜಾಗ ಇಲ್ಲ. ನಮಗೆ ಒಂದು ನಿಗದಿಯಾಗಿ ನಮಗೆ ಅಂತ ಒಂದು ಸ್ಥಳ ಇಲ್ಲ. ಆ ಸ್ಥಳ ಮಾರ್ಕೆಟು ನಮ್ಮ ಸರ್ವೆ ನಂಬರ್ಲಿ ಇಟ್ಕೊಂಡು ನಮ್ಮ ಪಂಚಾಯಿತಿಯಲ್ಲಿ ಇಟ್ಕೊಂಡು ನಮಗೆ ಇಲ್ಲೊಂದು ಸ್ಥಳ ಕೊಟ್ಟಿಲ್ಲ. ರೈತರಿಗೆ ಮಲ್ಕೊಳ್ಳೋ ವ್ಯವಸ್ಥೆ ಇಲ್ಲ. ತುಂಬ ದೂರದಿಂದ ಬರ್ತಾರೆ, ಫುಟ್ಪಾತಲ್ಲಿ ನಿದ್ದೆ ಮಾಡ್ತಾರೆ. ಅಂದರೆ ಸ್ಥಳೀಯ ಲಾಡ್ಜು ಯಾವುದೂ ಇಲ್ಲ. ಸಾಹಸ ಸಿಂಹ ವಿಷ್ಣುವರ್ಧನ್ಗೆ ಕರ್ನಾಟಕ ರತ್ನ ಪ್ರಶಸ್ತಿ ನೀಡಬೇಕು ಅಂತ ಹಿರಿಯ ನಟಿಯರು ಸಿಎಂಗೆ ಮನವಿ ಸಲ್ಲಿಸಿದ್ದಾರೆ. ಸಿಎಂ ಕಾವೇರಿ ನಿವಾಸದಲ್ಲಿ ಭೇಟಿಯಾದ ನಟಿ ಜಯಮಾಲಾ, ಶ್ರುತಿ, ಮಾಳವಿಕಾ ಅವಿನಾಶ್ ಸಿಎಂಗೆ ಪತ್ರ ನೀಡಿದ್ದಾರೆ. 18ನೇ ಸೆಪ್ಟೆಂಬರು ಡಾಕ್ಟರ್ ವಿಷ್ಣುವರ್ಧನ್ ಸಾಹಸ ಸಿಂಹ ಅಂತ ಕರ್ನಾಟಕದ ಎಲ್ಲ ಜನತೆಯ ಹೃದಯ ಸಿಂಹಾಸನವನ್ನು ಆಕ್ರಮಿಸಿಕೊಂಡಿರುವಂತಹ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ 75ನೇ ಹುಟ್ಟುಹಬ್ಬ. ಆ ಸಂದರ್ಭದಲ್ಲಿ ಕರ್ನಾಟಕ ರತ್ನ ಬಿರುದನ್ನು ಅವರಿಗೆ ಘೋಷಣೆ ಮಾಡಬೇಕು ಅಂತ ನಾವು ಮನವಿ ಮಾಡ್ಕೊಳ್ಳೋಕ್ಕೆ CM ಸಿದ್ದರಾಮಯ್ಯವ್ರನ್ನ ಭೇಟಿ ಮಾಡಿದ್ವಿ. ಇವತ್ತು ಅವರು ಅದಕ್ಕೆ ರಚನಾತ್ಮಕವಾಗಿ ಸ್ಪಂದಿಸಿದ್ದಾರೆ. 4ನೇ ತಾರೀಕು ಕ್ಯಾಬಿನೆಟ್ ಮೀಟಿಂಗ್ ನಡೀತಾ ಇದೆ. ಸಾಧ್ಯವಾದರೆ ಅದರಲ್ಲಿ ಸೇರಿಸಿ ನಾನು ಚರ್ಚೆ ಮಾಡಿ ಘೋಷಣೆ ಮಾಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ. ವಿಷ್ಣುವರ್ಧನ್ ಅವರಿಗೆ 75 ವರ್ಷದ ಸಂಭ್ರಮ. ಅವರಿಗೆ ಮರಣೋತ್ತರ ಕರ್ನಾಟಕ ರತ್ನವನ್ನು ನೀಡಿ ಅಂತ ಕೇಳಿದ್ವಿ. ಹಾಗೆ ಡಾಕ್ಟರ್ ಶ್ರೀಮತಿ ಸರೋಜಾದೇವಿ ಶ್ರೀ ಹರ್ಷ ಅವ್ರಿಗೂ ಕೂಡ ಮರಣೋತ್ತರ ಕರ್ನಾಟಕ ರತ್ನವನ್ನು ನೀಡಬೇಕು ಅಂತ ಕೇಳಿಕೊಂಡು ಸರೋಜಾದೇವಿಯವರ ಆ ರಸ್ತೆಗೆ ಅವರ ಹೆಸರನ್ನು ಇಡಬೇಕು ಅಂತ ನಾವು ಕೇಳ್ಕೊಂಡ್ವಿ.